ನಾವು ಇವತ್ತು ಬಂದಂಥ ವಿಚಾರ ಏನು ಅಂತ ಹೇಳಿದ್ರೆ, ರೂಟ್ ಸ್ಟಾಕ್ 2 ಡಬಲ್ ಇಂಜಿನ್. ಇದು ವಿಯೆಟ್ನಾ ಸೂಪರ್ ಅರ್ಲಿ, ಅದನ್ನು ಗಮ್ಲೆಸ್ಸಿನೊಂದಿಗೆ ಹೈಬ್ರಿಡ್ ಮಾಡಿದಂಥ ಗಿಡ. ತುಂಬ ಗಿಡಗಳಿದೆ, ಬೇರೆ ಬೇರೆ ವ್ಯತ್ಯಾಸ ಗಿಡಗಳು ಕಾಣ್ತದೆ. ಇದು ಈಗ ನೋಡುವಾಗ ಎರಡೂ ಕೂಡ ಒಂದೇ ರೀತಿಯ ಬೆಳವಣಿಗೆ ಅಥವಾ ಕಾಣುತ್ತದೆ ನೋಡಲಿಕ್ಕೆ. ಆದರೆ ಇದಕ್ಕೆ ಈ ಗಿಡಗಳಿಗೆ ಒಂದೇ ರೀತಿಯ ಸಾಮರ್ಥ್ಯ ಇರಬೇಕು ಅಂತ ಇಲ್ಲ. ಮಣ್ಣಿನಿಂದ ಪೋಷಕಾಂಶಗಳನ್ನು, ನೀರು ಇತ್ಯಾದಿ, ಲವಣ ಇತ್ಯಾದಿ ಹೀರುವಂಥ ಸಾಮರ್ಥ್ಯ ಡಿಫರೆಂಟ್ ಇರ್ಬೋದು, ಅದರ ಸಾಮರ್ಥ್ಯ ಬೇರೆ ಬೇರೆ ಇರ್ತದೆ. ಆದ ಕಾರಣ ಗ್ರಾಫ್ಟಿಂಗಿನಲ್ಲಿ ಅದರ ಸಾಮರ್ಥ್ಯವನ್ನು ಹೇಗೆ ಉಪಯೋಗಿಸುವುದು ಎನ್ನುವುದು ನಮ್ಮ ಇವತ್ತಿನ ವಿಷಯ. ಇದು ವಿಯೆಟ್ನಾ ಸೂಪರ್ ಅರ್ಲಿ ಒಂದು ಬಡ್ಡಿಂಗ್ ಮಾಡಿದಂಥ ಒಂದು ಗಿಡ. ಇದರಲ್ಲಿ ಇದು ರೂಟ್ ಸ್ಟಾಕ್ ಸಯಾನು. ಈ ಹೇಗೆ ಹಲಸಿನಲ್ಲಿ ಬಡ್ಡಿಂಗ್ ಮಾಡುವುದು ಎಂಬುದನ್ನು ನಮ್ಮ ಚಾನಲ್ನಲ್ಲಿ ಈಗಾಗಲೇ ತೋರಿಸಿದ್ದೇವೆ, ನೀವು ಅದನ್ನು ಬೇಕಿದ್ರೆ ನೋಡ್ಬೋದು. ನಾವು ಈಗ ಸಾಮಾನ್ಯವಾಗಿ ಒಂದು ರೂಟ್ ಸ್ಟಾಕ್, ಒಂದು ಸಯಾನು ಅಂದರೆ ಬಡ್ಡು ತೆಕ್ಕೊಳ್ಳುವಂಥದ್ದು. ಆದರೆ ನಾವು ಇವತ್ತು ಬಂದಂಥ ವಿಚಾರ ಏನು ಅಂತ ಹೇಳಿದರೆ, ರೂಟ್ ಸ್ಟಾಕ್ 2 ಡಬಲ್ ಇಂಜಿನ್. ಏರೋಪ್ಲೇನ್ಗೆಲ್ಲ ಡಬಲ್ ಎಂಜಿನ್ ಇದೆ, ಹಾಗೆಯೇ ನಮ್ಮ ಗಿಡಗಳಿಗೂ ಹೇಗೆ 2 ರೂಟ್ ಸ್ಟಾಕನ್ನು ಅಳವಡಿಸಿ ಒಂದು ಸಯಾನನ್ನು ಇಟ್ಕೊಂಡು ನಾವು ಬಡ್ಡಿಂಗ್ ಮಾಡಿದರೆ ಅದರಿಂದ ಏನಾದರೂ ಪ್ರಯೋಜನ ಉಂಟು ಅಂತ ನೋಡುವಂಥದ್ದು. ಅಂದರೆ ಅದಕ್ಕೆ ಇರುವಂಥ ಪ್ರೂಫನ್ನು ತೋರಿಸಬೇಕಾಗ್ತದೆ ನಿಮಗೆ. ಅದು ಯಾಕೆ ಪ್ರಯೋಜನ ಉಂಟು ಅಂತೇಳಿ ನಾವು ನಮ್ಮ ಸೈಟ್ನಲ್ಲಿ ಆದಂಥ ಒಂದು ಉದಾಹರಣೆಯನ್ನು ನೋಡಿಕೊಂಡು ಅದನ್ನು ಹೇಳುತ್ತೇನೆ. ಇದು ಒಂದು ತುಳುವ ಹಣ್ಣಿನ ಒಂದು ವೆರೈಟಿ. ನನ್ನ ಫ್ರೆಂಡ್ ಮುಖ್ಯೋಪಾಧ್ಯಾಯರಾಗಿರುವಂಥ ಎಂ ಕೇಶವಪ್ರಕಾಶರು ಕೊಟ್ಟಂಥ ಒಂದು ಹಣ್ಣಿನ ಗಿಡ. ಅಂದರೆ ಅವರು ಗಿಡವನ್ನು ಕೊಟ್ಟಿಲ್ಲ, ಬಹಳ ಒಂದು ಸಣ್ಣ ಒಂದು ಸಯಾನ್ ಪೀಸನ್ನು ಕೊಟ್ಟು ನಾನು ಅದನ್ನು ಈ ಗಿಡಕ್ಕೆ ಮಾಡಿದ ಹಾಗೆ ಬಡ್ಡಿಂಗ್ ಮಾಡಿದೆ. ಈಗ ಇದು ನಿಮಗೆ ಬಡ್ಡಿಂಗ್ ಕಾಣ್ತದೆ. ಹಾಗೆ ಬಡ್ಡಿಂಗ್ ಮಾಡಿ ಈ ಗಿಡವನ್ನು ಇಲ್ಲಿ ನೆಟ್ಟೆ. ಆದರೆ ಅದರ ಬೆಳವಣಿಗೆ ನನಗೆ ತೃಪ್ತಿಕರ ಆಗಿರಲಿಲ್ಲ. 1 ವರ್ಷ ಆದರೂ ಕೂಡ ಅದು ಸಣ್ಣಕ್ಕೆ ಇಷ್ಟಕ್ಕೆ. ಪುನಃ ನಾನೇನು ಮಾಡಿದ್ದೇನೆ, ಬಡ್ಡಿಂಗ್ ಪ್ಲಸ್ ಗ್ರಾಫ್ಟಿಂಗ್ 2 ಟೆಕ್ನಿಕನ್ನು ಒಂದೇ ಗಿಡಕ್ಕೆ ಅಳವಡಿಸಿದೆ. ಈಗ ಬರುವಂಥದ್ದು 2 ರೂಟ್ ಸ್ಟಾಕ್. ಒಂದು ಆಲ್ರೆಡಿ ನಾನು ನೆಟ್ಟಂಥ ಗಿಡ ನಿಮಗೆ ಇಲ್ಲಿ ಕಾಣಬಹುದು. ಈ ಒಂದು ಪೀಸ್ ಇದು ತುಳುವ ಹಣ್ಣಿನದ್ದೇ ಸಯಾನ್. ಇಲ್ಲಿಯವರೆಗೆ ಸಯಾನ್ ಇದೆ, ಇದರಿಂದ ಕೆಳಗೆ ಅದರ ರೂಟ್ ಸ್ಟಾಕ್ ಇದು. ಪುನಃ ಈ ಗಿಡ ಬೆಳೆದು ಇಷ್ಟು ಉದ್ದ ಬಂದಾಗ, ಈಗ ಹೀಗೆ ಇಷ್ಟು ಉದ್ದ ಬಂದಾಗ ಈ ಪೋರ್ಷನಿಗೆ ನಾನು ಇಲ್ಲಿಗೆ ಇನ್ನೊಂದು ಗಿಡ ರೂಟ್ ಸ್ಟಾಕ್ ತಂದು ಅಪ್ರೋಚ್ ಗ್ರಾಫ್ಟಿಂಗ್ ಮಾಡಿದೆ ಸಮೀಪಕ ಈ ಭಾಗಕ್ಕೆ. ನೋಡಿ ಅದರ ರೂಟ್ ಸ್ಟಾಕ್ ಎಷ್ಟು ಸಮರ್ಥ ಅಂತ ಹೇಳಿದರೆ, ಇವತ್ತು ನಾವು ಇದರ ಒಂದು ಅಡ್ಡಚ್ಛೇದ ತೆಗೆದು ಪೈ ಡಯಾಗ್ರಾಮ್ ಮಾಡಿ ನೋಡಿದರೆ ಇದು ಕೇವಲ 5% ವಿಸ್ತಾರವಾಗಿದೆ. ಇದು 95% ಈ 2ನೇ ಸಲ ನಾನು ಹಾಕಿದಂಥ ರೂಟ್ ಸ್ಟಾಕ್ ಕವರ್ ಮಾಡಿದೆ. ಅಂದರೆ 2 ಗಿಡಗಳ ಅಬ್ಸಾರ್ಬಿಂಗ್ ಕೆಪಾಸಿಟಿ ಡಿಫ್ರೆಂಟ್ ಆಗಿದೆ. ಒಂದೇ ಮಣ್ಣು, ಒಂದೇ ರೀತಿಯ ಫರ್ಟಿಲೈಸರ್, ಒಂದೇ ರೀತಿಯ ವಾತಾವರಣ ಆಗಿದ್ದು ಕೂಡ ನಾನು 2ನೇ ಸಲ ಜೋಡಿಸಿದಂತಹ ರೂಟ್ ಸ್ಟಾಕ್ ಬಹಳ ಸಮರ್ಥವಾಗಿ ಮಣ್ಣಿನಿಂದ ಪೋಷಕಾಂಶವನ್ನು ಹೀರಿ ಈ ಗಿಡವನ್ನು ಇಷ್ಟು ಸುದೃಢವಾಗಿ ಬೆಳೆಸಿದೆ. ಆದ ಕಾರಣ ನಾವು ಕೆಲವೊಮ್ಮೆ ಗ್ರಾಫ್ಟ್ ಗಿಡ ನೆಟ್ಟರೆ ಕೆಲವೊಮ್ಮೆ ಅದು ಅಷ್ಟಾಗಿ ಬೆಳವಣಿಗೆ ಇರುವುದಿಲ್ಲ, ಅಷ್ಟಾಗಿ ನಮಗೆ ಫಲಪ್ರದ ಕಾಣುವುದಿಲ್ಲ. ಕಾರಣ ಒಂದು, ಅದರ ಅಬ್ಸಾರ್ಬಿಂಗ್ ಕೆಪಾಸಿಟಿ ಡಿಫರೆಂಟ್ ಇರ್ಬೋದು. ಅಂಥ ಸಂದರ್ಭದಲ್ಲಿ ನಮಗೆ ಡಬಲ್ ಇಂಜಿನ್ 2 ರೂಟ್ ಸ್ಟಾಕ್ ಅಂದರೆ 2 ತಾಯಿ ಬೇರು, ಟ್ಯಾಪ್ ರೂಟ್ ಸಿಸ್ಟಮ್ 2 ಸಿಕ್ಕಿತು. ಒಂದು ಇಲ್ಲಿಂದ ಸಿಕ್ಕಿತು, ಇದರಿಂದ ಸಿಕ್ಕಿತು. ಹಾಗೆ ವ್ಯತ್ಯಾಸವಾಗಿ ಅದು ಇರುವಂಥ ಸಾಮರ್ಥ್ಯ ನಮ್ಮ ಈ ಗ್ರಾಫ್ಟಿಂಗ್ ಟೆಕ್ನಾಲಜಿಯಲ್ಲಿ ಉಪಯೋಗಿಸಲ್ಪಡ್ಬೋದು. ಇದು ಸಯನ್ನ ಪೋರ್ಷನ್ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ. 2 ಒಟ್ಟಿಗೆ ನೋಡಿದರೆ ಇದರಿಂದ ಕೆಳಗೆ ರೂಟ್ ಸ್ಟಾಕ್, ಈ ಪೋರ್ಷನ್ ಪೂರ್ತಿ ಇದು ಸಯನ್ನ ಪೋರ್ಷನ್. ಇದರಲ್ಲಿ ಈಗ ರೂಟ್ ಸ್ಟಾಕಿನಲ್ಲಿ ಈ ಒಂದು ಡಿಫರೆನ್ಸ್ ಕಾಣ್ತದೆ. ಈ ಒಂದು ಪ್ಯಾಚ್ ಅಂದರೆ ಇದು ಈಗ ಇಲ್ಲಿಂದಲೇ ಮೇಲಿನವರೆಗೆ ಸಯನ್ನ ಪೋರ್ಷನ್, ಈ ಭಾಗದಿಂದ ಆಚೆಗೆ ಸುತ್ತ ಬಂದಾಗ ಇಲ್ಲಿಯವರೆಗೆ 2ನೇ ಸಲ ಕೊಟ್ಟ ರೂಟ್ ಸ್ಟಾಕ್. ಫಸ್ಟಿನ ಗಿಡ ಇದು ಸ್ವಲ್ಪ ಭಾಗ, ಮತ್ತಿನದಷ್ಟು 2ನೇ ಸಲ ಕೊಟ್ಟದ್ದು. ಅದಷ್ಟು ಸಮರ್ಥ ಉಂಟು, ಆದ ಕಾರಣ ಅದಷ್ಟು ಬಲಿಷ್ಠವಾಗಿ ಆಹಾರವನ್ನು ಹೀರಿ ಸುದೃಢವಾಯಿತು. ಇದು ಈಗ ನಾವು ತೋರಿಸಿದಂಥ ವಿಯೆಟ್ನಾ ಸೂಪರ್ ಅರ್ಲಿಯ
ಒಂದು ಡೆಮೋ ಮಾಡಲಿಕ್ಕೆ ಅಂತೇಳಿ ಮಾಡಿದಂಥ ಒಂದು ಗ್ರಾಫ್ಟಿಂಗ್. ಇಲ್ಲಿ 2 ರೂಟ್ ಸ್ಟಾಕ್ ಕಾಣ್ತದೆ. ಇಲ್ಲಿ ಮೊಳಕೆ ಬಂದಂಥ ಗಿಡವನ್ನು ಇಲ್ಲಿ ಅದನ್ನೊಂದು ಡೆಮೋ ಮಾಡಲಿಕ್ಕೆ ತೋರಿಸಿದೆ ನೋಡಿ. ಇಲ್ಲಿ ಕೂಡ 2 ರೂಟ್ ಸ್ಟಾಕ್. ಆಗ ಈಗ ನಾನು ಈಗಾಗಲೇ ಹೇಳಿದ ಅದಕ್ಕಿಂತ ವ್ಯತ್ಯಸ್ತವಾಗಿದೆ. ಇದು 2ರ ಅಬ್ಸಾರ್ಬಿಂಗ್ ಕೆಪಾಸಿಟಿ ಕೂಡ ಸಮಾನವಾಗಿದೆ, ಒಂದೇ ರೀತಿಯ ದಪ್ಪ ಆಗಿದೆ. ಅಂದರೆ ಇದಕ್ಕೆ ಸಾಮರ್ಥ್ಯ ಒಂದೇ ರೀತಿ. ಹಾಗೆ ಇದರಿಂದ ನಮಗೇನು ದೋಷ ಇಲ್ಲ. 2 ರೂಟ್ ಸಿಕ್ಕಿದ್ದು, 2ರ ಸಾಮರ್ಥ್ಯ ಒಂದೇ ರೀತಿ ಉಂಟು, ಬೆಳೆಯುವಾಗಲೂ ಆಗ್ತದೆ ಸಾಧಾರಣ. ಅಂದರೆ ಅದರ ಗಿಡದ ಸಾಮರ್ಥ್ಯ ಸ್ಟ್ರಾಂಗ್ ಇರ್ತದೆ ಇನ್ನೂ ಕೂಡ. ಈಗಾಗಲೇ ಇದರಲ್ಲಿ ಕಾಯಿ ಎಲ್ಲ ಆಗಿದೆ, ಕಳೆದ ವರ್ಷ ಕಾಯಿ ಆಗಿದೆ. ಹಾಗೆ ನಮಗೆ ಇದರಿಂದ ಯಾವುದೇ ದೋಷ ಇಲ್ಲ. 2 ರೂಟ್ ಸ್ಟಾಕ್ ಸಿಕ್ಕಿದ್ದು, ಸಮಾನ ಸಾಮರ್ಥ್ಯದ.